ನಮಸ್ತೆ ಸ್ನೇಹಿತರೆ. ಇಂದು ನಾವು ಪ್ರೇಮ್ ಗಣಪತಿ ಅವರ ಬಗ್ಗೆ ತಿಳಿದುಕೊಳ್ಳೋಣ. ಪ್ರೇಮ್ ಗಣಪತಿ ತಮಿಳುನಾಡಿನ ತೂತುಕುಡಿ ಜಿಲ್ಲೆಗೆ ಸೇರಿದ ನಾಗಲಾಪುರಂ ಎಂಬ ಹಳ್ಳಿಯವನು. ಒಂದು ಪೆಟ್ಟಿಗೆ ಅಂಗಡಿ ಇಟ್ಟುಕೊಂಡಿದ್ದ ಗಣಪತಿಯ ತಂದೆಗೆ ಒಟ್ಟು 7 ಮಂದಿ ಮಕ್ಕಳು. ಒಬ್ಬನ ಸಂಪಾದನೆಯಿಂದ 9 ಜನರ ಹೊಟ್ಟೆ ತುಂಬಬೇಕಾಗಿತ್ತು. ಬರದ ಬೆಂಗಾಡು ಎಂದೇ ಹೆಸರಾಗಿದ್ದ ನಾಗಲಾಪುರಂನಲ್ಲಿ ಅನ್ನದ ಮಾತಿರಲಿ, ಕುಡಿಯುವ ನೀರಿಗೂ ಬರವಿತ್ತು. ಊರಲ್ಲಿಯೇ ಉಳಿದರೆ ಉಪವಾಸವೇ ಗತಿ ಎಂಬುದು ಖಚಿತವಾಗಿ ಗೊತ್ತಿದ್ದರಿಂದ ನಾಗಲಾಪುರಂನ ಹುಡುಗರು ಪ್ರಾಯಕ್ಕೆ ಬಂದಾಕ್ಷಣ ಚೆನ್ನೈನ ಹಾದಿ ಹಿಡಿಯುತ್ತಿದ್ದರು. ಅಲ್ಲಿನ ಹೋಟೆಲ್ಗಳಲ್ಲಿ ಕ್ಲೀನರ್, ಸಪ್ಲೈಯರ್ ಕೆಲಸ ಹಿಡಿದು ಬದುಕಿಗೊಂದು ದಾರಿ ಮಾಡಿಕೊಳ್ಳುತ್ತಿದ್ದರು. ಪರಿಸ್ಥಿತಿ ಹೀಗಿದ್ದಾಗಲೂ ಪ್ರೇಮ್ ಗಣಪತಿಯ SSLC ರಿಸಲ್ಟ್ ಬಂತು. ಹುಡುಗ ಸೆಕೆಂಡ್ ಕ್ಲಾಸ್ನಲ್ಲಿ ಪಾಸಾಗಿದ್ದ. ಅವನ ಹಿನ್ನೆಲೆ ಗೊತ್ತಿದ್ದ ಶಿಕ್ಷಕರು, ಕಾಲೇಜು ಸೇರ್ಕೋ, ಯಾವುದಾದರೂ ಡಿಗ್ರಿ ಮಾಡು, ಒಂದು ಸರ್ಕಾರಿ ನೌಕರಿ ಸಿಕ್ಬಿಟ್ರೆ ನಿಮ್ಮ ಕುಟುಂಬವನ್ನು ಸಾಕಬಹುದು ಅಂದರಂತೆ. ಓದಬೇಕು ಅನ್ನೋ ಆಸೆ ನನಗೂ ಇದೆ ಸರ್, ಆದರೆ ಓದಿಸುವ ಸ್ಥಿತಿಲಿ ನಮ್ಮ ಕುಟುಂಬದವರಿಲ್ಲ. ಹಾಗಾಗಿ ನಾನು ಚೆನ್ನೈಗೆ ಹೋಗಿಬಿಡ್ತೇನೆ, ಯಾವುದಾದರೂ ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರ್ಕೋತೀನಿ ಎಂದು ಉತ್ತರಿಸಿದ. ಸೀದಾ ಚೆನ್ನೈಗೆ ಬಂದು ಒಂದು ಬೇಕರಿಯಲ್ಲಿ ಪಾತ್ರೆ ತೊಳೆಯುವ ಕೆಲಸಕ್ಕೆ ಸೇರಿಕೊಂಡ. ಪ್ರೇಮ್ ಗಣಪತಿಯ ಅವತ್ತಿನ ಸಂಬಳ 250 ರೂಪಾಯಿ. ಇದರಲ್ಲಿ 50 ರೂಪಾಯಿಗಳನ್ನು ಖರ್ಚಿಗೆ ಇಟ್ಟುಕೊಂಡು ಉಳಿದ ಹಣವನ್ನು ಈ ಹುಡುಗ ಮನೆಗೆ ಕಳಿಸುತ್ತಿದ್ದ. ಹೀಗೆ 2 ವರ್ಷ ಕಳೆದು ಹೋಯಿತು. ಅದೊಂದು ದಿನ ಪರಿಚಯದ ವ್ಯಕ್ತಿಯೊಬ್ಬ ಬಂದು ಹೇಳಿದನಂತೆ, ನೋಡು, ಚೆನ್ನೈಲೇ ಉಳಿದುಕೊಂಡ್ರೆ ಬರೀ 250 ರೂಪಾಯಿ ಸಂಬಳದ ನೌಕರಿಯಲ್ಲೇ ಬದುಕು ಕಳೆದು ಹೋಗುತ್ತದೆ. ಬಾಂಬೆಗೆ ಬಾ, ಅಲ್ಲಿ 1200 ರೂಪಾಯಿ ಸಂಬಳದ ಕೆಲಸ ಕೊಡಿಸ್ತೇನೆ. ಅದಕ್ಕಾಗಿ ನೀನು ನನಗೆ 200 ರೂಪಾಯಿ ಕಮಿಷನ್ ಕೊಟ್ರೆ ಸಾಕು ಎಂದನಂತೆ. ಅವತ್ತಿಗಿನ್ನು ಈ ಹುಡುಗ ಪ್ರೇಮ್ ಗಣಪತಿಗೆ 17 ವರ್ಷ ವಯಸ್ಸು. ಬಾಂಬೆಗೆ ಹೋಗ್ತೀವಿ ಅಂದರೆ ಮನೆಯಲ್ಲಿ ಒಪ್ಪಿಗೆ ಕೊಡ್ಲಿಲ್ಲ. ಅನ್ನಿಸಿದಾಗ ಯಾರಿಗೂ ಒಂದು ಮಾತು ಹೇಳದೆ ಕೆಲಸ ಕೊಡಿಸುವೆ ಎಂದಿದ್ದ ಗೆಳೆಯನೊಂದಿಗೆ ಈತ ಬಾಂಬೆಯ ರೈಲು ಹತ್ತಿದ. ರೈಲು ನಿಲ್ದಾಣದಿಂದ ಬಾಂದ್ರಾಕ್ಕೆ ಲೋಕಲ್ ಟ್ರೈನ್ನಲ್ಲಿ ಕರೆತಂದ ಆ ಹಿತೈಷಿ. ನನ್ನ ಕಮಿಷನ್ ದುಡ್ಡು ಕೊಡು, ಅರ್ಧ ಗಂಟೆಯಲ್ಲಿ ಹೋಟೆಲ್ ಓನರ್ ಜೊತೆ ಮಾತನಾಡಿ ಬರ್ತೇನೆ, ಅಲ್ಲಿಯ ತನಕ ಇಲ್ಲಿಯೇ ನಿಂತಿರು ಅಂದನಂತೆ. ಈ ಅಮಾಯಕ ಗಣಪತಿ ಹಾಗೆಯೇ ಯಾಮಾರಿದ್ದ. ಕಮಿಷನ್ ಪಡೆದು ಹೋದವನು ಸಂಜೆಯಾದರೂ ವಾಪಸ್ ಬರದೆ ಹೋದಾಗ ತಾನು ಮೋಸ ಹೋಗಿರುವುದು ತಿಳಿದು ಕಂಗಾಲಾಗಿದ್ದಾನೆ. ಮುಂದೆ ಮಾಡೋದೇನು? ಮುಂಬೈಯಲ್ಲಿ ಪರಿಚಯದ ಗೆಳೆಯರಿಲ್ಲ. ಹೇಗಾದರೂ ಎಲ್ಲಿಯಾದರೂ ಬದುಕೋಣವೆಂದರೆ ಜೇಬಿನಲ್ಲೂ ನಯಾ ಪೈಸವಿಲ್ಲ. ಎಲ್ಲದಕ್ಕಿಂತ ಮಿಗಿಲಾಗಿ ತಮಿಳು ಬಿಟ್ಟರೆ ಬೇರೆ ಭಾಷೆ ಗೊತ್ತಿಲ್ಲ. ಮುಂದೆ ಗತಿಯೇನು ಎಂಬ ಚಿಂತೆಯಲ್ಲೇ ಈ ಹುಡುಗ ಬಾಂದ್ರಾದ ಬಸ್ ನಿಲ್ದಾಣದಲ್ಲಿ ಶುದ್ಧ ಅಬ್ಬೇಪಾರಿಯಂತೆ ಓಡಾಡುತ್ತಿದ್ದನಂತೆ. ಇದನ್ನು ಗಮನಿಸಿದ ಆಟೋ ಡ್ರೈವರ್ ಹತ್ತಿರ ಕರೆದು, ಯಾರು ನೀನು? ಇಲ್ಲಿ ಏನ್ ಮಾಡ್ತಾ ಇದೀಯಾ? ತುಂಬಾ ಹೊತ್ತಿನಿಂದ ಗಮನಿಸ್ತಾ ಇದ್ದೀನಿ, ಶತಪಥ ತಿರುಗ್ತಾ ಇದೀಯಾ, ಯಾಕೆ ಎಂದು ವಿಚಾರಿಸಿದಾಗ ಗಣಪತಿ ಎಲ್ಲಾ ಕತೆ ಹೇಳಿದ್ದಾನೆ. ಅದನ್ನು ಕೇಳಿ ಮರುಗಿದ ಆಟೋ ಡ್ರೈವರ್, ದುಡ್ಡಿಲ್ದೆ, ಕೆಲಸ ಇಲ್ದೆ, ಹಿಂದೆ ಮುಂದೆ ಗೊತ್ತಿಲ್ದೆ ಬಾಂಬೆಲಿ ಬದುಕೋದು ತುಂಬಾ ಕಷ್ಟ. ಒಂದು ಕೆಲಸ ಮಾಡು, ಚೆನ್ನೈಗೆ ಟ್ರೈನ್ ಟಿಕೆಟ್ ತೆಗೆದುಕೊಡ್ತೀನಿ, ವಾಪಸ್ ಹೋಗಿ ಬಿಡು ಎಂದನಂತೆ. ಅದಕ್ಕೆ ಒಪ್ಪದ ಗಣಪತಿ, ಹೇಗೋ ಬಂದಿದ್ದಾಗಿದೆ, ಇಲ್ಲೇ ಎಲ್ಲಾದ್ರೂ ಒಂದು ಕೆಲಸ ಹುಡುಕೊಳ್ತೀನಿ ಅಂದನಂತೆ. ಒಂದೆರಡು ದಿನಗಳ ನಂತರ ಮೋಹಿಮ್ನ ಬೇಕರಿಯೊಂದರಲ್ಲಿ ಕ್ಲೀನರ್ ಆಗಿ ಸೇರಿಕೊಂಡಿದ್ದಾರೆ ಗಣಪತಿ. ತಿಂಗಳಿಗೆ 150 ರೂಪಾಯಿ ಸಂಬಳದಂತೆ. ಮುಂದೆ ಅದೇ ಜಾಗದಲ್ಲಿ ಹೊಸದೊಂದು ಕ್ಯಾಂಟೀನ್ ಆರಂಭವಾಯಿತಂತೆ. ಗಣಪತಿ ಅಲ್ಲಿ ನೌಕರಿ ಹುಡುಕಿಕೊಂಡಿದ್ದಾರೆ. ಹೀಗೆ ಕಾಫಿ ಟೀ ಹಂಚುವ ಕೆಲಸ ಕ್ಯಾಂಟೀನ್ ನಲ್ಲಿ ಮಾಡುತ್ತಾನೆ. ಕಾಫಿ ಟೀ ತುಂಬಿಸಿಕೊಂಡು ಬಸ್ ಹಾಗೂ ರೈಲ್ವೆ ನಿಲ್ದಾಣದಲ್ಲಿ ಮಾರುವುದು ಇವನ ಕೆಲಸವಾಯಿತು. ಬಹಳ ಶ್ರದ್ಧೆಯಿಂದ ಮಾಡಿ ಹೆಸರು ಗಳಿಸಿದ. ಮುಂದೆ ಸ್ವಂತ ವೃತ್ತಿಯನ್ನು ಮಾಡಬೇಕು ಎಂದು ನಿರ್ಧರಿಸಿ ತಳ್ಳೋ ಗಾಡಿಯಲ್ಲಿ ದೋಸೆ, ಇಡ್ಲಿ, ವಡಾ ಮಾರಾಟ ಮಾಡುವ ಕೆಲಸ ಪ್ರಾರಂಭಿಸಿದ. ಮುಂದೆ ಊರಿಗೆ ಹೋಗಿ ಅಮ್ಮನಿಗೆ ತನ್ನ ಕನಸನ್ನು ಹೇಳಿಕೊಂಡ. ನಂತರ ತನ್ನ 2 ಸಹೋದರರನ್ನು ಕರೆದುಕೊಂಡು ಬಾಂಬೆಗೆ ಬಂದು 1902ರಲ್ಲಿ ವ್ಯಾಪಾರ ಆರಂಭಿಸಿಯೇ ಬಿಟ್ಟ. ಈತ ಅಚ್ಚ ಬಿಳಿಯ ಬಟ್ಟೆ ಧರಿಸಿ ಕೈಗೆ ಗ್ಲೌಸ್ ಹಾಕಿಕೊಂಡು ನಗು ಮುಖದೊಂದಿಗೆ ಸೇವೆಗೆ ನಿಂತ. ಸೋದರರಿಗೂ ಇದೇ ಶಿಸ್ತು ಹೇಳಿಕೊಟ್ಟ. ಪರಿಣಾಮ ಇವನ ವ್ಯಾಪಾರ ಜೋರಾಯಿತು, ಲಾಭ ಜಾಸ್ತಿ ಆಯಿತು. 1997ರ ವೇಳೆಗೆ ಲಾಭವಾಗಿ ಬಂದ ಒಟ್ಟು ಮೊತ್ತ 50,000 ರೂಪಾಯಿಗಳಾಗಿತ್ತು. ಆಗಲೇ ಪ್ರೇಮ್ ಸಾಗರ್ ಹೆಸರಿನ ದೋಸಾ ಪ್ಲಾಜಾ ಆರಂಭಿಸಲು ಗಣಪತಿ ತೀರ್ಮಾನಿಸಿದ್ದ. ಹೀಗೆ ಬೇರೆ ಬೇರೆ ವೆರೈಟಿಯ ದೋಸೆಗಳ ತಯಾರಿಕೆಯನ್ನು ಗಣಪತಿ ಕಲಿತನು. ಮುಂದೆ ಗಣಪತಿ ಪ್ರೇಮ್ ಸಾಗರ್ ಹೋಟೆಲ್ ದೊಡ್ಡ ಹೆಸರು ಮಾಡಿತು. 2003ರಲ್ಲಿ ಠಾಣೆಯಲ್ಲಿ ವಂಡರ್ ಮಾಲ್ ಆರಂಭವಾಗುತ್ತಿತ್ತು. ಅವರ ಜೊತೆ ಕೂಡಿ ದೋಸಾ ಪ್ಲಾಜಾ ಆರಂಭ ಮಾಡಿದನು. ತಮ್ಮ ಹೋಟೆಲ್ನ ಹೆಸರನ್ನು ದೋಸಾ ಪ್ಲಾಜಾ ಎಂದು ಬದಲಾಯಿಸಿದನು. ಇದೇ ವೇಳೆಗೆ ಗಣಪತಿ ಸಾಗಿ ಬಂದ ಹಾದಿಯನ್ನು ಪತ್ರಿಕೆಗಳೂ ಗುರುತಿಸಿದವು.
ಬೇಕರಿಯಲ್ಲಿ ಕ್ಲೀನರ್ ಆಗಿದ್ದ ಹುಡುಗನೊಬ್ಬ ಬಾನೆತ್ತರ ಬೆಳೆದುದನ್ನು ಸಂಭ್ರಮದಿಂದ ಬರೆದವು. ಈಗ ಪ್ರೇಮ್ ಗಣಪತಿ ಮಾಲೀಕತ್ವದ ದೋಸಾ ಪ್ಲಾಜಾ ಹೋಟೆಲ್ಗಳು ಬೆಂಗಳೂರು ಸೇರಿದಂತೆ ಭಾರತದ ಎಲ್ಲಾ ಪ್ರಮುಖ ನಗರಗಳಲ್ಲೂ ಆರಂಭವಾಗಿವೆ. ಈ ಎಲ್ಲಾ ಹೋಟೆಲ್ಗಳಲ್ಲಿ 104 ವೆರೈಟಿಯ ದೋಸೆಗಳು ಸಿಗುತ್ತವೆ. ಭಾರತ ಮಾತ್ರವಲ್ಲ, ನ್ಯೂಜಿಲೆಂಡ್ ಹಾಗೂ ದುಬೈನಲ್ಲೂ ದೋಸಾ ಪ್ಲಾಜಾ ಶುರುವಾಗಿವೆ. 1000 ರುಗಳಿಗೆ ಶುರುವಾದ ವ್ಯಾಪಾರ ಇವತ್ತು 60 ಕೋಟಿಯನ್ನು ದಾಟಿದೆ. ಗಣಪತಿಯ ಯಶೋಗಾಥೆ MBA ವಿದ್ಯಾರ್ಥಿಗಳಿಗೆ ಪಠ್ಯವಾಗಿದೆ. ಮುಂಬೈನ ಅಂತಸ್ತಿನ ಕಾಲೇಜುಗಳು ಈತನನ್ನು ಅತಿಥಿ ಉಪನ್ಯಾಸಕನೆಂದು ಆಹ್ವಾನಿಸಿವೆ. ನ್ಯೂಜಿಲೆಂಡ್ನ ಮಾಜಿ ಪ್ರಧಾನಿ ಹೆಲೆನ್ ಕ್ಲಾರ್ಕ್, ಸೂಪರ್ ಸ್ಟಾರ್ ರಜನಿಕಾಂತ್ ಸೇರಿದಂತೆ ಅದೆಷ್ಟೋ ಗಣ್ಯರು ದೋಸಾ ಪ್ಲಾಜಾದ ರುಚಿಗೆ ಮಾರು ಹೋಗಿದ್ದಾರೆ. ಕೋಟ್ಯಾಧಿಪತಿ ಆದ ನಂತರವೂ ಗಣಪತಿ ಬದಲಾಗಿಲ್ಲ. ದೋಸಾ ಪ್ಲಾಜಾದ ಜೊತೆಗೆ ಕೆಲಸ ಹುಡುಕಿಕೊಂಡು ಬಾಂಬೆಗೆ ಬರುವ ಬಡವರ ಮನೆಯ ಹುಡುಗರಿಗೆ ನೌಕರಿ ಕೊಡುವ, ವಿದ್ಯಾಭ್ಯಾಸಕ್ಕೆ ಹಣ ಒದಗಿಸುವ ಇನ್ನೊಂದು ಕೆಲಸವನ್ನು ಗಣಪತಿ ಮಾಡುತ್ತಿದ್ದಾರೆ. ಎಲ್ಲರಿಗೂ ಗಣಪತಿ ಯಶೋಗಾಥೆ ಮಾದರಿಯಾಗಲಿದೆ. ಧನ್ಯವಾದಗಳು ಸ್ನೇಹಿತರೆ.